ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 7ನೇ ತಾರೀಕು ನಡೆಯುವಂಥ ಗೋವಿಂದರಾಜ ನಗರದಲ್ಲಿ ಹಿಂದೂ ಸಮಾಜೋತ್ಸವದ ಭವ್ಯವಾದ ಬೃಹತ್ತಾದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸಂಜೆ 4 ಗಂಟೆಗೆ ಪ್ರಶಾಂತ ನಗರದಿಂದ ಆದಿಚುಂಚನಗಿರಿ ಆಟದ ಮೈದಾನದವರೆಗೂ ಒಂದು ಬೃಹತ್ತಾದ ಒಂದು ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಅದರಲ್ಲಿ ಸೇರ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಕ್ರೈಸ್ತರಿಗೆ 106 ದೇಶ ಇದೆ, ಮುಸಲ್ಮಾನರಿಗೂ 106 ದೇಶ ಇದೆ. ಆದರೆ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ಭಾರತ ದೇಶ. ನಾವೊಂದು ನೆನ್ಪಿಟ್ಕೊಬೇಕು, ನಮ್ಮ ದೇಶ ಪುಣ್ಯಭೂಮಿ. ಯಾಕೆ ಅಂದರೆ ರಾಮ ಓಡಾಡಿದಂಥ ದೇಶ ನಮ್ಮದು, ಕೃಷ್ಣ ಓಡಾಡಿದಂಥ ದೇಶ ನಮ್ಮದು. ಇಡೀ ಎಲ್ಲ ನದಿಗಳಿಗೂ ಹೆಣ್ಣು ಮಕ್ಕಳ ಹೆಸರನ್ನೇ ಇಟ್ಟಿದ್ದಾರೆ, ಅಂದರೆ ಮಾತೆಯ ಹೆಸರನ್ನ ಇಟ್ಟಿದ್ದಾರೆ. ಪೂಜಿಸ್ತೀವಿ ನಾವು, ಮಾತೆನ ಪೂಜಿಸೋಂಥ ದೇಶ. ಇಡೀ ಪ್ರಪಂಚದಲ್ಲಿ ಯಾವುದೋ ಒಂದು ದೇಶಕ್ಕೆ ತಾಯ್ನಾಡು ಅಂತ ಕರೆಯೋದು ಭಾರತ ದೇಶಕ್ಕೆ. ಅಂಥ ದೇಶದಲ್ಲಿ ನಾವು ಇವತ್ತೆಲ್ಲ ಇದ್ದೀವಿ. ಎಚ್ಚೆತ್ಕೊಬೇಕು. ಸಂಘ 100 ವರ್ಷ ಪೂರೈಸಿದೆ. ಯಾವತ್ತೂ ಅದು ಏನು ಅಪೇಕ್ಷೆ ಮಾಡದೆ, ಏನು ಅನ್ನೋ ಕೆಲಸ ಮಾಡೋದನ್ನು ಯಾರಿಗೂ ಗೊತ್ತಾಗ್ದಂಗೆ ಎಲೆ ಮರೆಕಾಯಿ ಅಂತ ಕೆಲಸ ಮಾಡುವಂಥ ಸಂಘನೂ ಇವತ್ತು 100 ವರ್ಷ ಪೂರೈಸೋದಕ್ಕೆ ಇಂಥ ಹಿಂದೂ ಸಮಾಜೋತ್ಸವಗಳು ಇಡೀ ಜಗತ್ತಲ್ಲಿ ಮಾಡ್ತಾ ಇದ್ದಾರೆ. ಅಂಥ ಒಂದು ದೊಡ್ಡ ಕಾರ್ಯಕ್ರಮನ ನಮ್ಮ ಶ್ರೀ 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 ಸೋಮಯ್ಯನಾಥ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಮಾತೆ ವಿವೇಕಾಮಯಿಯವರ ಸನ್ನಿಧಿಯಲ್ಲಿ ಹಾಗೂ ದಿಕ್ಸೂಚಿ ಭಾಷಣವನ್ನು ಶ್ರೀ ಸಂತೋಷ್ ಜಿಯವರು ಬರ್ತಾ ಇದ್ದಾರೆ. ನಾವೆಲ್ಲರೂ ಬನ್ನಿ, ಭಾಗವಹಿಸಿ, ಈ ಒಂದು ಕಾರ್ಯಕ್ರಮನ ಪ್ರೋತ್ಸಾಹಿಸಿ ಯಶಸ್ವಿಗೊಳಿಸ್ಬೇಕಂತ ತಮ್ಮೆಲ್ಲ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.